ಖುಷಿಯಲ್ಲಿ ಓಡ್ಕೋತಾ ಬಂದ್ವಿ. ಯಾಕೆ ಹೇಳಿ, ಇವತ್ತು ನಮ್ಮ ಸ್ಕೂಲಿಂದು ಲಾಸ್ಟ್ ಡೇ ಇತ್ತು. ನಮ್ಮಪ್ಪಗೆ ಪಾರ್ಟಿ ಕೊಡ್ಸಂದ್ವಿ. ಮಾಜಾ ಜ್ಯೂಸು ಚಿಪ್ಸು ಎಲ್ಲ ತಗೊಂಡ್ವಿ. ನೀವೇನು ಅಂದ್ಕೊಂಡಿದ್ದೀರ ತಿಂತೀವಂತ? ಇಲ್ಲ, ಓಪನ್ ಮಾಡ್ತಿದ್ವಿ ಅಷ್ಟೊತ್ತಿಗೆ ನಮ್ಮಪ್ಪ ಕಬ್ಬಿನಲ್ಲಿ ಜ್ಯೂಸ್ ಕುಡಿಸ್ಕೋಕೆ ಕರ್ಕೊಂಡು ಹೋದರು. ಪರವಾಗಿಲ್ಲ, ಬೇಸಿಗೆಯಲ್ಲಿ ಇದೇ ಒಳ್ಳೆಯದು. ಯಾಕೆ ಹೇಳಿ, ಇದು ತಂಪಗಿರುತ್ತೆ, ಮೈಂಡ್ನ ರಿಫ್ರೆಶ್ ಮಾಡುತ್ತೆ, ಮತ್ತು ಇನ್ಸ್ಟೆಂಟ್ ಎನರ್ಜಿನೂ ಕೊಡುತ್ತೆ. ಘಟ 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 ಅಂತ ಕುಡಿದ್ವಿ. ಆ ಎನರ್ಜಿಯಲ್ಲೇ ಮನೆಗೆ ಹೋಗ್ತಿದ್ವಿ. ಅಷ್ಟರಲ್ಲೇ ನಮಗೆ ದ್ರಾಕ್ಷಿ ಕಾಣಿಸ್ತು. ಅದು ಕೂಡ ವಿಜಾಪುರದಿಂದ ತರಿಸಿದಂತೆ. ಅಂದಮೇಲೆ ನಾವು ಬಿಡ್ತೀವಾ? ಆದರೆ ಅಲ್ಲಿ ಮಾರೋರು ಯಾರೂ ಇದ್ದಿದ್ದಿಲ್ಲ. ಏನಪ್ಪ ಮಾಡೋದು ಅಂತ ಯೋಚಿಸ್ತಿದ್ದೀವಿ. ಅಷ್ಟರಲ್ಲೇ ಅವರು ಆಂಟಿ ಬಂದುಬಿಟ್ರು. ಅವ್ರ ಕಡೆಯಿಂದ 1 kg ದ್ರಾಕ್ಷಿ ತೊಗೊಂಡ್ವಿ. ಮನೆಗೆ ಹೋಗಿ ನಾನು ನಮ್ಮ ತಮ್ಮ ಅದನ್ನು ಓಪನ್ ಮಾಡಿದ್ವಿ. ಒಂದೊಂದು ದ್ರಾಕ್ಷಿನ ತಿಂದ್ವಿ. ಫುಲ್ಲು ಸ್ವೀಟಾಗಿತ್ತು. ನೀವು ಬೇಸಿಗೆಯಲ್ಲಿ ಹೆಲ್ದಿ ಮತ್ತು ನ್ಯಾಚುರಲ್ ಐಟಮ್ಸ್ನ ತಿನ್ನಿ.